ಪ್ರೀತಿಯ ದ್ವಿತೀಯ PUC ವಿದ್ಯಾರ್ಥಿಗಳೇ, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. LBA 2 ಕ್ವಶನ್ ಪೇಪರ್ ಬೇಕು ಅಂತ ಕೇಳ್ತಾಯಿದ್ರಿ. ಹಾಗಾಗಿ ಇಲ್ಲಿ LBA ಟೆಸ್ಟ್ 2 ಸಬ್ಜೆಕ್ಟ್ ಇಂಗ್ಲೀಷ್ ಆಗಿರುತ್ತೆ. ದ್ವಿತೀಯ PUCಯ ಮಕ್ಕಳಿಗಾಗಿ ಈ ಒಂದು ಪ್ರಶ್ನೆ ಪತ್ರಿಕೆ ಆಗಿರುತ್ತೆ. ನೋಡಿ ವಿದ್ಯಾರ್ಥಿಗಳೇ, ಏನು ಸರ್ ಮತ್ತೆ 2D ಕಾಣ್ತಾ ಇದೆಯಲ್ಲ ಅಂತ. ಹೌದು, LBA 1ನಲ್ಲಿ ರೋಮಿಯೋ ಆ್ಯಂಡ್ ಜೂಲಿಯಟ್ 2D ಇದೆ. 50% 2D ಮಾತ್ರ ಕೊಡಬೇಕು ಅಂತ ಸರ್ಕ್ಯುಲರಲ್ಲಿತ್ತು. ಹಾಗಾಗಿ LBA 2ನಲ್ಲಿ 50% ಸೆಕೆಂಡ್ ಚಾಪ್ಟರು 2D ಜೊತೆಗೆ ಆನ್ ಚಿಲ್ಡ್ರನ್ ಕೂಡ ಇರಬೇಕು ಅಂತ. ಬನ್ನಿ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ. ದ ಕ್ರಿಮಿನಲ್ ಇನ್ 2D ವಾಸ್ ಸೆಂಟೆನ್ಸ್ಡ್ ಟು ಡೆತ್ ಫಾರ್ ಕಮಿಟಿಂಗ್ ದ ಕ್ರೈಮ್ ಆಫ್ ಡ್ಯಾಶ್ ಅಂತ ಇದೆ. ಯಾವ ಕಾರಣಕ್ಕಾಗಿ ಕ್ರಿಮಿನಲ್ಗೆ ಸೆಂಟೆನ್ಸ್ ಟು ಡೆತ್ ಅಂತ ಹೇಳಿದರೆ ಮರಣದಂಡನೆಯನ್ನು ಕೊಡಲಾಗತ್ತೆ ಅಂತ. ಅವನು ಕೊಲೆ ಮಾಡಿರ್ತಾನೆ, ಅದನ್ನು ಮರ್ಡರ್ ಅಂತ ಕರಿತೀವಿ. ಆಪ್ಷನ್ ಬಿ ಇದೆ ಅಲ್ವಾ, ಅದು ಸರಿಯಾದ ಉತ್ತರ ಆಗಿರುತ್ತೆ. ಕ್ವಶನ್ ನಂಬರ್ 2, ದ ಕಿಂಗ್ಲೆಟ್ ಆಫ್ ಮೊನಾಕೋ ಲಿವ್ಡ್ ಇನ್ ಎ ಪ್ಯಾಲೇಸ್ ವಿತ್ ಹಿಸ್ ಕೋರ್ಟಿಯರ್ಸ್, ಮಿನಿಸ್ಟರ್ಸ್ ಆ್ಯಂಡ್ ಎ ಗ್ರ್ಯಾಂಡ್ ಆರ್ಮಿ ಆಫ್ ಡ್ಯಾಶ್ ಅಂತ ಇದೆ. ಆರ್ಮಿ ಎಷ್ಟು ಅಂತ ಕೇಳಿದರೆ ಆ ಒಂದು ದೇಶದ್ದು ಅದು ಕೇವಲ 60 ಆಗಿರುತ್ತೆ. 60 ಅಂದರೆ ಆಪ್ಷನ್ ಎ ರೈಟ್ ಆನ್ಸರ್. ಕ್ವಶನ್ ನಂಬರ್ 3 ಕಣ್ರಿ, ದ ಪ್ರಿಸನರ್ ಇನ್ 2D ವಾಸ್ ಪೇಡ್ ಆ್ಯನ್ ಆ್ಯನ್ಯುವಲ್ ಪೆನ್ಷನ್ ಆಫ್ ಡ್ಯಾಶ್ ಅಂತ ಇದೆ. ಅವನಿಗೆ ಪ್ರತಿ ವರ್ಷ ಎಷ್ಟು ದುಡ್ಡನ್ನು ನೀಡಲಾಗ್ತಾ ಇತ್ತು ಪೆನ್ಷನ್ ರೂಪದಲ್ಲಿ ಅಂದರೆ 600 ಫ್ರಾನ್ಸ್. 600 ಫ್ರಾನ್ಸ್ ಇಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 4, ಇನ್ ಖಲೀಲ್ ಗಿಬ್ರನ್ಸ್ ಪೋಯಮ್ ಚಿಲ್ಡ್ರನ್ ಆರ್ ದಿ ಸನ್ಸ್ ಆ್ಯಂಡ್ ಡಾಟರ್ ಆಫ್ ಡ್ಯಾಶ್ ಅಂತ ಇದೆ. ಈಗ ನೋಡಿ ಆನ್ ಚಿಲ್ಡ್ರನ್ ಪದ್ಯಕ್ಕೆ ಬರ್ತಾ ಇದ್ವಿ. ಲೈಫ್ ಲಾಂಗಿಂಗ್ ಫಾರ್ ಇಟ್ ಸೆಲ್ಫ್ ಅಂತ ನಿಮ್ಮ ಟೆಕ್ಸ್ಟ್ ಬುಕ್ಕಿನ ಮೊದಲನೆಯ ಲೈನ್ ಆಗಿರುತ್ತೆ. ಕ್ಲಿಯರ್? ಆಪ್ಷನ್ ಬಿ ಸರಿಯಾದ ಉತ್ತರ. ಕ್ವಶನ್ ನಂಬರ್ 5, ಯುವರ್ ಚಿಲ್ಡ್ರನ್ ಆರ್ ನಾಟ್ ಯುವರ್ ಚಿಲ್ಡ್ರನ್. ದಿಸ್ ಸ್ಟೇಟ್ಮೆಂಟ್ ಇಂಪ್ಲೈಸ್ ದಟ್ ಚಿಲ್ಡ್ರನ್ ಡ್ಯಾಶ್ ಅಂತ ಇದೆ ಹ್ಯಾವ್ ದೇರ್ ಓನ್ ಇಂಡಿಪೆಂಡೆಂಟ್ ಐಡೆಂಟಿಟಿ ಆ್ಯಂಡ್ ಸೋಲ್ಸ್ ಅಂತ. ಮಕ್ಕಳಿಗೆ ತಮ್ಮದೇ ಆದಂತಹ ಗುರುತು ಹಾಗೂ ತಮ್ಮದೇ ಆದಂತಹ ಒಂದು ಆತ್ಮಗಳು ಇರುತ್ತವೆ, ಹಾಗಾಗಿ ಅಂತ. ಆಯಿತಾ? ಕ್ವಶನ್ ನಂಬರ್ 6 ಕಣ್ರಿ, ಅಕಾರ್ಡಿಂಗ್ ಟು ದ ಸ್ಪೀಕರ್ ಇನ್ ಆನ್ ಚಿಲ್ಡ್ರನ್ ಪೇರೆಂಟ್ಸ್ ಕ್ಯಾನ್ ಹೌಸ್ ದೇರ್ ಬಾಡೀಸ್ ಬಟ್ ನಾಟ್ ದೇರ್ ಡ್ಯಾಶ್ ಅಂತ ಇದೆ. ಮಕ್ಕಳ ದೇಹಗಳನ್ನು ಏನಂತೀರ ತಂದೆ ತಾಯಿಗಳು ಕಂಟ್ರೋಲ್ ಮಾಡ್ಬೋದು, ಆದರೆ ಅವರ ಆತ್ಮಗಳನ್ನಲ್ಲ ಅಂತ. ಆಪ್ಷನ್ ಸಿ ಇದೆ, ದಟ್ ಈಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 7, ದಿ ಪ್ರೊಫೆಟ್ ಸ್ಟೇಟ್ಸ್ ದ್ಯಾಟ್ ದಿ ಸೋಲ್ಸ್ ಆಫ್ ಚಿಲ್ಡ್ರನ್ ಡ್ವೆಲ್ ಇನ್ ದಿ ಡ್ಯಾಶ್ ಅಂತ ಇದೆ. ಹೌಸ್ ಆಫ್ ಟುಮಾರೋ ಇಸ್ ದ ರೈಟ್ ಆನ್ಸರ್ ಮೈ ಡಿಯರ್ ಚಿಲ್ಡ್ರನ್. ದ ಪ್ರೊಫೆಟ್ ಸ್ಟೇಟ್ಸ್ ದಟ್ ದಿ ಸೋಲ್ಸ್ ಆಫ್ ಚಿಲ್ಡ್ರನ್ ಡ್ವೆಲ್ ಇನ್ ದಿ ಹೌಸ್ ಆಫ್ ಟುಮಾರೋ, ದಟ್ ಈಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 8, my dear children, in the metaphor used by Khalil Gibran, the bow represents the dash ಅಂತ ಇದೆ. ನೋಡಿ ಆನ್ ಚಿಲ್ಡ್ರನ್ ಪಾಠದಲ್ಲಿ ಬೋ ರೆಫರ್ಸ್ ಟು ಡ್ಯಾಶ್ ಅಂದರೆ ಪೇರೆಂಟ್ಸ್. ಆಯಿತಾ? ಇದೇ ಜಾಗದಲ್ಲಿ ಆ್ಯರೋ ಅಂತ ಕೇಳಿದರೆ ಅಲ್ಲಿ ಚಿಲ್ಡ್ರನ್ ಅಂತ ಬರೀರಿ. ಇದೇ ಜಾಗದಲ್ಲಿ ಆರ್ಚರ್ ಅಂತ ಕೊಟ್ಟರೆ ಗಾಡ್ ಅಂತ ಬರೀರಿ. ಕ್ವಶನ್ ನಂಬರ್ 9 ಸರ್, ದಿ ಆರ್ಚರ್ ಲವ್ಸ್ ದಿ ಆ್ಯರೋ ದಟ್ ಫ್ಲೈಸ್ ಆ್ಯಸ್ ವೆಲ್ ಆ್ಯಸ್ ದ ಬೋ ದಟ್ ಈಸ್ ಡ್ಯಾಶ್ ಅಂತ ಇದೆ. ದಿ ಆರ್ಚರ್ ಅಂದರೆ ದೇವರು ಮಕ್ಕಳನ್ನು ಪ್ರೀತಿ ಮಾಡ್ತಾರೆ, ಜೊತೆಗೆ ತಂದೆ ತಾಯಿಗಳನ್ನು ಪ್ರೀತಿ ಮಾಡ್ತಾರೆ. ಹಾಗಾಗಿ ಸರಿಯಾದ ಉತ್ತರ ಸ್ಟೇಬಲ್ ಅಂತ. ಸ್ಟೇಬಲ್ ಅಂದರೆ ಏನು ಅಂದರೆ ತಟಸ್ಥವಾಗಿ ಇರುವವರು ತಂದೆ ತಾಯಿಗಳು ಅಂತ. ಕ್ವಶನ್ ನಂಬರ್ 10, ವೈ ಕುಡ್ ದಿ ಡೆತ್ ಸೆಂಟೆನ್ಸ್ ಆಫ್ ದ ಕ್ರಿಮಿನಲ್ ನಾಟ್ ಬಿ ಎಕ್ಸಿಕ್ಯೂಟೆಡ್. ಯಾವ ಕಾರಣಗಳಿಂದಾಗಿ ಕ್ರಿಮಿನಲ್ಗೆ ಡೆತ್ ಸೆಂಟೆನ್ಸನ್ನು ಎಕ್ಸಿಕ್ಯೂಟ್ ಮಾಡಲಿಕ್ಕೆ ಆಗಲ್ಲ, ರಾಜನ ಕೈಯಲ್ಲಿ ಆಗಲ್ಲ ಅಂತ. ಯಾಕೆಂದರೆ ದ ಕಿಂಗ್ಡಮ್ ನೀದರ್ ಹ್ಯಾಡ್ ಎ ಗೆಲೆಟಿನ್ ಮೆಷಿನ್ ನಾರ್ ಎನ್ ಎಕ್ಸಿಕ್ಯೂಷನರ್. ಆಪ್ಷನ್ ಸಿ ಇದೆ ಅಲ್ವಾ, ಅದು ಸರಿಯಾದ ಉತ್ತರ ಆಗಿರುತ್ತೆ. ನೋಡಿ ಮಕ್ಕಳೇ, ನಿಮಗೇನಾದರೂ ಡೌಟ್ ಇದ್ದರೆ ಏನು ಸರ್ LBA 1ನಲ್ಲೂ 2D ಇತ್ತು, LBA 2ನಲ್ಲೂ ಇತ್ತಲ್ಲ ಅಂತ. LBA 1ನಲ್ಲಿ ಕೊಟ್ಟಿದ್ದು ಅರ್ಧ ಭಾಗ ಮಾತ್ರ 2D ಇಂದು, ಇನ್ನು ಅರ್ಧ ಭಾಗ LBA 2 ಟೆಸ್ಟಲ್ಲಿ ಅದು ಹಾಗೂ ಆನ್ ಚಿಲ್ಡ್ರನನ್ನು ನೀಡಬೇಕು ಅಂತ ರೂಲ್ಸ್ ಇತ್ತು. ಅರ್ಥ ಆಗತ್ತೇನ್ರಿ? ಬನ್ನಿ ಈಗ ನಾವು ಪಾರ್ಟ್ ಬಿಗೆ ಹೋಗೋಣ. ಪಾರ್ಟ್ ಬಿನಲ್ಲಿ ನೋಡಿ ಸರ್, ಆ್ಯಸ್ ಪರ್ ದ ರೂಲ್ಸ್ 10 MCQs ಇರಲೇಬೇಕು. 10 MCQs ಆಯಿತು. ಈಗ ಪಾರ್ಟ್ ಬಿ 2 ಅಂಕದ ಪ್ರಶ್ನೆಗಳು. ಯಾವುದಾದ್ರೂ ಒಂದು ಬರೀರಿ ಅಂತ ಎಕ್ಸಾಮಿಗೆ ಬರುತ್ತೆ. ಎಕ್ಸಾಮಿಗೆ ಅಂದರೆ ಟೆಸ್ಟಿಗಪ್ಪ. ಆಯಿತಾ? ಮೆನ್ಷನ್ ಎನಿ 2 ಕಾನ್ಸ್ಟೆಂಟ್ ಪ್ಲೇಸ್ಡ್ ಆನ್ ಪೇರೆಂಟ್ಸ್ ರಿಗಾರ್ಡಿಂಗ್ ದೇರ್ ಚಿಲ್ಡ್ರನ್ ಥಾಟ್ಸ್ ಅಕಾರ್ಡಿಂಗ್ ಟು ದಿ ಪ್ರೊಫೆಟ್ ಅಂತ ಇದೆ. ಪ್ರೊಫೆಟ್ರವರ ಪ್ರಕಾರ, ಆಯಿತಾ, ತಂದೆ ತಾಯಿಗಳು ಏನನ್ನು ಮಾಡಲಿಕ್ಕಾಗಲ್ಲ ಯಾರ ಜೊತೆ ಅಂದರೆ ಮಾಡಬಾರದು ಅಂತ ಮಕ್ಕಳ ಜೊತೆ. 1 ಅಂತ ಹಾಕಿಬಿಟ್ಟು 1ನೇ 11ನೇ ಪ್ರಶ್ನೆಗೆ ರೈಟ್ ಆನ್ಸರ್ ಹೇಗೆ ಬರೆಯೋದು? 1 ಅಂತ ಹಾಕಿ, ಪೇರೆಂಟ್ಸ್ ಕೆನಾಟ್ ಓನ್ ದೇರ್ ಚಿಲ್ಡ್ರನ್ಸ್ ಸೋಲ್ಸ್ ಆರ್ ಥಾಟ್ಸ್ ಅಂತ. ತಂದೆ ತಾಯಿಗಳಾದವರು ಮಕ್ಕಳ ಆತ್ಮಗಳನ್ನೇನು ಖರೀದಿ ಮಾಡ್ಕೊಂಡಿಲ್ಲ ಹಾಗೂ ಯೋಚನೆಗಳನ್ನು ಅಂತ. ಕೆನಾಟ್ ಓನ್ ಅಂತ. ಆಯಿತಾ? ಇನ್ನೊಂದು ಪಾಯಿಂಟ್ ಏನು ಬರೀತೀರಾ? ಪೇರೆಂಟ್ಸ್ ಕ್ಯಾನ್ ಗಿವ್ ದೇರ್ ಲವ್. ಪೇರೆಂಟ್ಸ್ ಏನನ್ನು ಕೊಡಬಹುದು? ಮಕ್ಕಳಿಗೆ ಪ್ರೀತಿಯನ್ನು ಕೊಡಬಹುದು, ಬಟ್ ನಾಟ್ ಫೋರ್ಸ್ ದೆಮ್. ಓಕೆ,
ಬೈ ಗಿವಿಂಗ್ ದೇರ್ ಓನ್ ಐಡಿಯಾ ಅಪಾನ್ ದೇರ್ ಚಿಲ್ಡ್ರನ್ ಅಂತ. ಆಯಿತಾ. ಈಗ ಕ್ವಶನ್ ನಂಬರ್ 12 ನೋಡೋಣ. ವೈ ಡಸ್ ದ ಸ್ಪೀಕರ್ ಸೇಸ್ ಪೇರೆಂಟ್ಸ್ ಕೆನಾಟ್ ವಿಸಿಟ್ ದಿ ಹೌಸ್ ಆಫ್ ಟುಮಾರೋ ಅಂತ. ಯಾವ ಕಾರಣಕ್ಕಾಗಿ ಪ್ರವಾದಿಯವರು ಈ ಮಾತನ್ನು ಹೇಳ್ತಾರೆ? ಇಷ್ಟು ಬಿ ಸಾರಿ ಮೈ ಡಿಯರ್ ಚಿಲ್ಡ್ರನ್, ರಾತ್ರಿ ಐತಲ್ವ, ಹಾಗಾಗಿ ವೈ ಡಸ್ ದ ಸ್ಪೀಕರ್ ಸೇಸ್ ದ ಪೇರೆಂಟ್ಸ್ ಕೆನಾಟ್ ವಿಸಿಟ್ ದಿ ಹೌಸ್ ಆಫ್ ಟುಮಾರೋ. ಹೌಸ್ ಆಫ್ ಟುಮಾರೋ ಅಂದರೆ ಮಕ್ಕಳ ನಾಳೆ ಫ್ಯೂಚರನ್ನು ತಾವುಗಳು ನೋಡಲಿಕ್ಕಾಗಲ್ಲ ಕಣ್ರಿ ನಿಮ್ಮ ಕೈಯಿಂದ ಅಂತ ಯಾಕೆ ಹೇಳಿದರು ಅಂದರೆ, ಬಿಕಾಸ್ ಚಿಲ್ಡ್ರನ್ ಬಿಲಾಂಗ್ ಟು ದ ಫ್ಯೂಚರ್. ಯಾಕಂದರೆ ಮಕ್ಕಳು ನೋಡಿ, ಇಲ್ಲಿ ದ ಸ್ಪೀಕರ್ಸ್ ಪೇರೆಂಟ್ಸ್ ಕ್ಯಾನಾಟ್ ವಿಸಿಟ್ ದ ಹೌಸ್ ಆಫ್ ಟುಮಾರೋ. ಯಾಕಂದರೆ ಮಕ್ಕಳು ಸಂಬಂಧಪಟ್ಟಿದ್ದು ಫ್ಯೂಚರಿಗಾಗಿ ಅಂತ, ಭವಿಷ್ಯದಕ್ಕಾಗಿ. ಚಿಲ್ಡ್ರನ್ ಬಿಲಾಂಗ್ ಟು ದಿ ಫ್ಯೂಚರ್ ಒಂದಾಯಿತು. ಆಯಿತಾ. ವೈಲ್ ಪೇರೆಂಟ್ಸ್ ಬಿಲಾಂಗ್ ಟು ದ ಪ್ರೆಸೆಂಟ್. ನೋಡಿ ಇನ್ನೊಂದು ಪಾಯಿಂಟಲ್ಲಿ ವೈಲ್ ಪೇರೆಂಟ್ಸ್ ತಂದೆ ತಾಯಿಗಳು ಪ್ರೆಸೆಂಟಿಗೆ ಸಂಬಂಧಪಟ್ಟವರು, ದೇ ಬಿಲಾಂಗ್ ಟು ದಿ ಪ್ರೆಸೆಂಟ್ ಆ್ಯಂಡ್ ಕೆನಾಟ್ ಲಿವ್ ಇನ್ ದ ಫ್ಯೂಚರ್ ವರ್ಲ್ಡ್ ಆಫ್ ದೇರ್ ಚಿಲ್ಡ್ರನ್. ಮಕ್ಕಳ ಜೊತೆ ಶಾಶ್ವತವಾಗಿ ಇರಲಿಕ್ಕೆ ಆಗೋದಿಲ್ಲ ಅಂತ. ಈಗ ಪಾರ್ಟ್ ಸಿಗೆ ಹೋಗೋಣ. 4 ಅಂಕದ ಪ್ರಶ್ನೆಗಳಲ್ಲಿ. ಆಯಿತಾ. ಟೋಟಲ್ 2 ಕ್ವಶನ್ಸ್ ಆರ್ ದೇರ್. ಕ್ವಶನ್ ನಂಬರ್ 13 ಆ್ಯಂಡ್ 14. ವೈ ಇಸ್ ಮೊನಾಕೋ ರೆಫರ್ ಟು ಆ್ಯಸ್ ಎ ಟಾಯ್ ಕಿಂಗ್ಡಮ್ ಅಂತ. ಯಾರಿಗೇನು ಬರಲ್ವೋ ಚಿಂತನೆ ಮಾಡಬೇಡಿ ಸರ್. ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಿನ ಕೆಳಗಡೆ ಯೂನಿಟ್ ಟೆಸ್ಟ್ 1ಗೆ ಬೇಕಾಗಿರುವಂಥ ಎಲ್ಲ ಲಿಂಕ್ಸ್ಗಳು ಹಾಗೂ ನಿಮ್ಮ ಗ್ರಾಮರಿನ ಲಿಂಕ್ಗಳನ್ನು ಕೊಟ್ಟಿರ್ತೇನೆ. ಬನ್ನಿ ಮಕ್ಕಳೇ, ಆನ್ಸರ್ ಎನಿ ಒನ್ ಆಫ್ ದಿ ಫಾಲೋಯಿಂಗ್ ಕ್ವಶನ್ಸ್ ಇನ್ ಅಬೌಟ್ 80 to 100 ವರ್ಡ್ಸ್ ಅಂತ ಇದೆ. ವೈ ಇಸ್ ಮೊನಾಕೋ ರೆಫರ್ಡ್ ಆಸ್ ಎ ಟಾಯ್ ಕಿಂಗ್ಡಮ್ ಅಂತ. ಹೀಗಂದರೂ ಒಂದೇ. ರೈಟ್ ಎ ನೋಟ್ ಆನ್ ಟಾಯ್ ಕಿಂಗ್ಡಮ್ ಅಥವಾ ಮೊನಾಕೋ ಅಂದರೂ ಕೂಡ ಒಂದೇ ಆಗೈತೆ. ಭಾಳ ಈಸಿಯಾಗಿ ಬರಿಬೋದು. ಬಿಕಾಸ್ ಮೊನಾಕೋ ವಾಸ್ ಎ ವೆರಿ ನೋಡಿ ಸ್ಮಾಲ್ ಕಂಟ್ರಿ. ಇಟ್ ಈಸ್ ಸಿಚುಯೇಟೆಡ್ ನಿಯರ್ ದಿ ಬಾರ್ಡರ್ಸ್ ಆಫ್ ದಿ ಫ್ರಾನ್ಸ್ ಆ್ಯಂಡ್ ಇಟಾಲಿ. ಭಾಳ ಈಸಿಯಾಗಿ ಇಟ್ ಹ್ಯಾಸ್ ಓನ್ಲಿ 60 men ಆರ್ಮಿ. ಹೌದಲ್ವಾ. ಓನ್ಲಿ 7,000 ಪಾಪ್ಯುಲೇಷನ್ ವಾಸ್ ದೇರ್. ಇದನ್ನೆಲ್ಲ ಬರಿಬೇಕ್ರಿ, ಮತ್ತೇನೂ ಇಲ್ಲ. ಡಿಸ್ಕ್ರೈಬ್ ದ ಯೂನಿಕ್ ಫೀಚರ್ಸ್ ಆ್ಯಂಡ್ ದಿ ಅಡ್ಮಿನಿಸ್ಟ್ರೇಷನ್ ಅಂತ ಇದೆ. ಯೂನಿಕ್ ಫೀಚರ್ಸ್ ಆ್ಯಂಡ್ ದ ಅಡ್ಮಿನಿಸ್ಟ್ರೇಷನ್ ಇದು ಭಾಳ ನಾನು ಹೇಳಿದ್ದಲ್ವ. ಇದರ ಆನ್ಸರ್ ಬೇಕು ಅಂದರೆ ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಿನ ಕೆಳಗಡೆ ಇರುತ್ತೆ. ಕ್ವಶನ್ ನಂಬರ್ 14. ಎಕ್ಸ್ಪ್ಲೇನ್ ಹೌ ದ ಪ್ರಿಸನರ್ ಬಿಕಮ್ ಎ ಕಾನ್ಸ್ಟೆಂಟ್ ಫೈನಾನ್ಷಿಯಲ್ ಬರ್ಡನ್ ಆ್ಯಂಡ್ ಎನ್ ಅಡ್ಮಿನಿಸ್ಟ್ರೇಟಿವ್ ಪ್ರಾಬ್ಲಮ್ ಟು ದಿ ಸ್ಮಾಲ್ ಕಿಂಗ್ಡಮ್ ಅಂತ ಇದೆ. ಆ ಒಂದು ಚಿಕ್ಕ ದೇಶಕ್ಕೆ ಈ ಕ್ರಿಮಿನಲ್ ದೊಡ್ಡ ಬರ್ಡನ್ ಆಗಿಬಿಡ್ತಾನೆ, ಭಾರ ಆಗ್ಬಿಡ್ತಾನೆ ಅವರಿಗೆ. ಯಾಕೆ ಅದ್ರ ಬಗ್ಗೆ ಬರೀರಿ ಅಂತ. ಈಗ ಇಲ್ಲಿಗೆ ಕ್ವಶನ್ ಆನ್ಸರ್ ಮುಗೀತು, MCQs ಮುಗೀತು. ಪಾರ್ಟ್ A ಆಯಿತು, B ಆಯಿತು, C ಆಯಿತು. ಈಗ ನಾವು ಪಾರ್ಟ್ ಡಿನಲ್ಲಿದ್ದೀವಿ ಮಕ್ಕಳೇ. ಬಹಳ ಈಸಿಯಾಗಿ ಇರುವಂತಹ ಪ್ರಶ್ನೆಗಳನ್ನು ತಾವುಗಳು ಇಲ್ಲಿ ನೋಡ್ಬೋದು. ಎಲ್ಲ ಪ್ರಶ್ನೆಗಳು ಆನ್ಯುವಲ್ ಎಕ್ಸಾಮಿಗೆ ಬಂದಂತಹ ಪ್ರಶ್ನೆಗಳು ಆಗಿರ್ತವೆ. ಫಾರ್ ಎಕ್ಸಾಂಪಲ್, ವುಮೆನ್ ಎಂಪವರ್ಮೆಂಟ್ ಈಸ್ ದ ಆರ್ಟ್ ಆಫ್ ಗಿವಿಂಗ್ ಪವರ್ ಟು ವುಮೆನ್ ಅಂತ. ಇಟ್ ಅಂದರೆ ಏನು ಅಂತ ಇಲ್ಲಿ ಕೇಳಿದ್ದಾರೆ. ಇಟ್ ಅಂದ್ರೇ ವಿಮೆನ್ ಎಂಪವರ್ಮೆಂಟ್ ಅಂತ ಇದಲ್ವ, ಅದು ಸರಿಯಾದ ಉತ್ತರ ಆಗತ್ತೆ. ಆಯಿತಾ. ಇನ್ನೊಂದು ಏನು ಕೇಳಿದ್ದಾರೆ ಇಲ್ಲಿ ಕ್ಲಿಯರ್ ಸಿಗ್ತಾ ಇಲ್ಲ ಅಲ್ವಾ ನಿಮಗೆ? ಆಯಿತಾ. ಏನು ಮಾಡಲಿಕ್ಕಾಗಲ್ಲ ಕಣ್ರಿ. ಯಾವ ರೀತಿಯಾಗಿ ಕ್ವಶನ್ ಪೇಪರ್ ಸಿಕ್ತು ನಾನು ಅದೇ ರೀತಿಯಾಗಿ ಫೋಟೋನೇ ಹಾಕಿ ಹೊಡ್ತಿದ್ದಾರೆ. ನೆಕ್ಸ್ಟು ಇಟ್ ಇನ್ವಾಲ್ವ್ಸ್ ವಿಮೆನ್ ಆರ್ಗನೈಜೇಷನ್ ಅಂತ ಇದೆ. ದಟ್ ಅಂದರೆ ಏನು ಅಂತ ಕೇಳಿದರೆ, ದಟ್ ಅಂದರೆ ವಿಮೆನ್ ಆರ್ಗನೈಜೇಷನ್ ಅಂತ. ಇದು ಯಾರಿಗೆ ಬರಲ್ವೋ ಅಂಥ ವಿದ್ಯಾರ್ಥಿಗಳಿಗೆ ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಿನ ಕೆಳಗಡೆ ನಾನು ಪ್ರೊನೌನ್ಸ್ ಅಂತ ಹಾಕಿಬಿಟ್ಟು ಲಿಂಕನ್ನು ಕೊಟ್ಟಿರ್ತೇನೆ ಮಕ್ಕಳೇ. ಆ ವಿಡಿಯೋ ಭಾಳ ಚೆನ್ನಾಗಿದೆ. ಅದನ್ನು ಒಮ್ಮೆ ನೋಡ್ಕೊಂಡ್ರೆ ಸಾಕು, 100% ನೀವು ಎಕ್ಸಾಮಲ್ಲಿ ಬರೀತಾರೆ, ಅದು ಗ್ಯಾರಂಟಿ ನನಗಿದೆ. ಆಯಿತಾ. ಒಂದನ್ನು ಮಾಡಿ ತೋರಿಸ್ಬಿಡ್ತೇನೆ. ನೆಕ್ಸ್ಟು ಟು ಆ್ಯಂಡ್ ಇನ್ಕ್ರೀಸ್ ದೇರ್ ಸೆಲ್ಫ್ ರಿಲಯನ್ಸ್ ಅಂತ ಇದೆ. ದೇರ್ ಅಂದರೆ ಅವರ ಅಂತ, ಅವರ ಅಂದರೆ ವಿಮೆನ್ಸ್ ಅಂತ. ವಿಮೆನ್ಸ್ ಅಪಾಸ್ಟ್ರೋಫಿ ಇದೆ ಅಲ್ವಾ, ಅದು ಆಗುತ್ತೆ. ಸೆಲ್ಫ್ ರಿಲಯನ್ಸ್ ಆ್ಯಂಡ್ ಎನ್ಕರೇಜ್ ದೆಮ್ ಅಂದರೆ ಹೇಳಿ ಬರೇ ವಿಮನ್ ಆಗುತ್ತೆ. ಆಯಿತಾ. ದೆಮ್ ಅಂದರೆ ವಿಮೆನ್. ಲಾಸ್ಟ್ ಒನ್ ದೀಸ್ ಅಂದರೆ ಏನು ಅಂತ ಕೇಳಿದರೆ ಡೊಮೈನ್ಸ್ ಅಂತ ಬಿಟ್ಟರೆ ಮುಗೀತು, ಮತ್ತೇನೂ ಇಲ್ಲ. ಆಯಿತಾ. ಓದ್ಕೋಬೇಕು, ಅದ್ರ ಹಿಂದಿನ ಬರಿಬೇಕು ಅಷ್ಟೇ. ಇದು ಕೂಡ ಆನ್ಯುವಲ್ ಎಕ್ಸಾಮಿಗೆ ಬಂದಂತಹ ಪ್ರಶ್ನೆಗಳು. ಧನ್ಯವಾದಗಳು. ನಿಮ್ಮ ಪ್ರೀತಿ ವಿಶ್ವಾಸ ಸದಾ ಹೀಗಿರಲಿ. ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ಅಪ್ರೋಪ್ರಿಯೇಟ್ ಎಕ್ಸ್ಪ್ರೆಷನ್ಸ್ ಗಿವನ್ ಇನ್ ದ ಬ್ರಾಕೆಟ್ ಅಂತ ಇದೆ. ಆನ್ಸರ್ ಎನಿ 2 ಆಫ್ ದಿ ಫಾಲೋಯಿಂಗ್ ಅಂತ. ದಿ ಕ್ರಿಮಿನಲ್ ಕಂಪ್ಲೇಂಟ್ ದ ಕಿಂಗ್ ಆಫ್ ಮೊನಾಕೋ ಹ್ಯಾಡ್ ರೂಯಿನ್ಡ್ ಹಿಸ್ ಕ್ಯಾರೆಕ್ಟರ್ ಆ್ಯಂಡ್ ಪೀಪಲ್ ವುಡ್ ಡ್ಯಾಶ್ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಪ್ರೀತಿಯ ಮಕ್ಕಳೇ. ಇದು ನಿಮ್ಮ LBA 2ಗೆ ಕೇಳಲೇಬೇಕು ಇಂತಹ ಗ್ರಾಮರ್ ಪಾರ್ಟು. ಇದನ್ನು ಪ್ರೊನೌನ್ಸ್ ಅಂತ, ಇದನ್ನು ನಾವು ಏನಂತೀರ ತಗೊಳ್ಳೋ ಎಕ್ಸ್ಪ್ರೆಷನ್ಸ್ ಅಂತ ಕರಿತೀವಿ. ಸರಿಯಾದ ಉತ್ತರ ಫಸ್ಟ್ ಡ್ಯಾಶಿಗೆ ಟರ್ನ್ ದೇರ್ ಬ್ಯಾಕ್ಸ್ ಅಂತ. ಟರ್ನ್ ದೇರ್ ಬ್ಯಾಕ್ಸ್ ಅನ್ನುವಂಥದ್ದು ರೈಟ್ ಆನ್ಸರ್ ಆಗಿರುತ್ತದೆ. ಆನ್ ಹಿಮ್ ಆ್ಯಂಡ್ ಇನ್ ಅಡಿಷನ್ ಹಿ ಹ್ಯಾಡ್ ಗಾಟ್ ಡ್ಯಾಶ್ ಅಂತ ಇದೆ. ಗೆಟ್ ರಿಡ್ ಆಫ್ ಅಂತ. ಹಿ ಹ್ಯಾಡ್ ಗಾಟ್ ಔಟ್ ಆಫ್ ದ ವೇ ಆಫ್ ವರ್ಕಿಂಗ್. ಎರಡರಲ್ಲಿ ಯಾವುದು ಅಂತ ನೀವೇ ನನಗೆ ಕಮೆಂಟ್ ಮಾಡಿ. ಔಟ್ ಆಫ್ ದ ವೇನೋ ಗೆಟ್ ರಿಡ್ ಆಫ್ ಅಂತನೋ. ಸರಿಯಾದ ಉತ್ತರ ಏನು? ಔಟ್ ಆಫ್ ದ ವೇ ಅಂತಲೇ ಬರುತ್ತೆ. ಮತ್ತು ನೀವು ಯಾವುದಾದ್ರು ತಪ್ಪು ಬರೆದು ಬಿಟ್ಟಿರ.
ಆಯಿತಾ. ಔಟ್ ಆಫ್ ದ ವೇ ಆಫ್ ವರ್ಕಿಂಗ್ ಅಂತ, ಅದರಿಂದ ದೂರ ಉಳಿದುಬಿಟ್ಟಿದ್ದ ಕೆಲಸಗಳಿಂದ ಅಂತ. ಫಸ್ಟ್ ಆನ್ಸರು ಟರ್ನ್ ದರ್ ಬ್ಯಾಕ್, ಸೆಕೆಂಡ್ ಆನ್ಸರ್ ಔಟ್ ಆಫ್ ದಿ ವೇ ಅಂತ. ನೆಕ್ಸ್ಟ್ ಕ್ವಶನ್ ನಂಬರ್ 17, ಇಟ್ ವಾಸ್ ದ ಟೈಮ್ ಆಫ್ ಎಲೆಕ್ಷನ್, ದಿ ಕ್ಯಾಂಪೇನ್ ಇನ್ ಮೋಫಿಯಾ ವಾಸ್ ಡ್ಯಾಶ್ ಅಂತ ಇದೆ. ವಾಸ್ ಇನ್ ಫುಲ್ ಸ್ವಿಂಗ್ ಅಂತ ಬರಿಬೇಕು. ಕಾಮನ್ನಾಗಿ ಇದು ನೋಡ್ರಿ, ದೊಡ್ಡ ಎಲೆಕ್ಷನ್ ಇರುತ್ತೆ, ನೆತ್ತಿಗೇರಿತ್ತು ನೋಡಪ್ಪ, ಆ ಲೆವೆಲಿಗೆ ಮಾಡ್ತಾಯಿದ್ರು. ಆಲ್ ನ್ಯೂ ದ ಆನರಬಲ್ ಮಿನಿಸ್ಟರ್ ಮಾರ್ಕಸ್ ಇಬಿ ವುಡ್ ಹ್ಯಾವ್ ಎ ಲ್ಯಾಂಡ್ ಸ್ಲೈಡ್ ವಿಕ್ಟ್ರಿ ಅಂತ. ಒಂದೇ ಕಡೆ ಗೆಲುವು ಸಾಧಿಸುವ ಸಾಧ್ಯತೆ ಬಹಳ ಇತ್ತು, ಅದನ್ನು ನಾವು ಲ್ಯಾಂಡ್ ಸ್ಲೈಡ್ ವಿಕ್ಟ್ರಿ ಅಂತ ಕರಿತೀವಿ. ಆಯಿತಾ. 17ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಒಂದನೇದು ಇನ್ ಫುಲ್ ಸ್ವಿಂಗ್, ಎರಡನೇದೇನು ಲ್ಯಾಂಡ್ ಸ್ಲೈಡ್ ವಿಕ್ಟ್ರಿ ಅಂತ. ಕ್ವಶನ್ ನಂಬರ್ 18 ನೋಡೋಣ. 18, ಅನಿಲ್ ಕುಂಬ್ಳೆ ಈಸ್ ಕಾಲ್ಡ್ ಒನ್ ಆಫ್ ದಿ ಗ್ರೇಟೆಸ್ಟ್ ಬಾಲರ್ ಇನ್ ಕ್ರಿಕೆಟ್ ಅಂತ ಇದೆ. ಹಿ ನೆವರ್ ಡ್ಯಾಶ್ ಫ್ರಮ್ ಪ್ರಾಕ್ಟೀಸ್ ಅಂತ ಇದೆ. ಹಿ ನೆವರ್ ಹೇಳಿ ಸ್ಟ್ರೈಡ್ ಅವೇ ಫ್ರಮ್ ಪ್ರಾಕ್ಟೀಸ್ ಆ್ಯಸ್ ಎ ಯಂಗ್ ಕ್ರಿಕೆಟರ್. ಡ್ಯೂ ಟು ಹಿಸ್ ರೆಗ್ಯುಲರ್ ಪ್ರಾಕ್ಟೀಸ್ ಹಿ ಬಿಕೇಮ್ ವೆಲ್ ವರ್ಸ್ಡ್ ಇನ್ ಆರ್ಟ್ ಆಫ್ ವರ್ಕಿಂಗ್ ಅನ್ನುವಂಥದ್ದು ಸರಿಯಾದ ಉತ್ತರ ಆಗುತ್ತೆ. ನೋಡಿ, ಅನಿಲ್ ಕುಂಬ್ಳೆ ಆಯಿತಾ, ಡ್ಯೂ ಟು ರೆಗ್ಯುಲರ್ ಪ್ರಾಕ್ಟೀಸ್ ಮಾಡಿದ್ರಿಂದ ಹಿ ಬಿಕೇಮ್ ಡ್ಯಾಶ್ ಅಂತ ಇದೆ, ವೆಲ್ ವರ್ಸ್ಡ್ ಅಂತ ಆಗುತ್ತೆ. ಅನಿಲ್ ಕುಂಬ್ಳೆ ಇಸ್ ಕಾಲ್ಡ್ ಒನ್ ಆಫ್ ದಿ ಗ್ರೇಟೆಸ್ಟ್ ಬಾಲರ್ ಇನ್ ಕ್ರಿಕೆಟ್. ಹಿ ನೆವರ್ ಆಯಿತಾ. ನಿಮಗೆ ಈಗ ಡೌಟು ಏನು, ವ್ಯಾನಿಷ್ ಇಂಟು ಅಂದ್ರೇನು, ಸ್ಟ್ರೈಡ್ ಅವೇ ಅಂದ್ರೇನು ಅಂತ ಆ ಡೌಟ್ಸ್ಗಳನ್ನು ಕುತ್ಕೊಂಡು ನಿಮ್ಮ ಮೊಬೈಲಲ್ಲಿ ಅದು ಇದು ನೋಡೋಕ್ಕಿಂತ ಈ ಎಲ್ಲ ಮೂರು ಆಪ್ಷನ್ಸ್ ಇದೆ ಅಲ್ವಾ ಬ್ರಾಕೆಟಲ್ಲಿ, ಇದರ ಮೀನಿಂಗನ್ನು ತಿಳ್ಕೊಂಬಿಟ್ರೆ ಎಕ್ಸಾಮಲ್ಲಿ ಈಸಿಯಾಗಿ ಬರಿಬೋದು. ಧನ್ಯವಾದಗಳು ವಿದ್ಯಾರ್ಥಿಗಳೇ. ಇಷ್ಟೇ ನಿಮಗೆ ಗ್ರಾಮರ್ ಈಗ LBA 2ಗೆ ಇಂಗ್ಲೀಷಲ್ಲಿ ಇರುವಂಥದ್ದು ಒಂದು ಎಕ್ಸ್ಪ್ರೆಷನ್ಸ್ ಆಗಿರುತ್ತೆ, ಇನ್ನೊಂದು ಪ್ರೊನೌನ್ಸ್ ಆಗಿರುತ್ತೆ. ಅರ್ಥ ಆಗುತ್ತಲ್ವಾ. ಹಾಗೂ 4 ಮಾರ್ಕ್ ಕ್ವಶನ್ಸು, 2 ಮಾರ್ಕ್ ಕ್ವಶನ್ಸು, ಜೊತೆಗೆ 10 MCQs. ಇಲ್ಲಿಗೆ ಫಾರ್ಮೆಟ್ಟೇ ಮುಗಿದೋಯ್ತು ಸರ್ ನಿಮ್ಮದು, ಹೌದಲ್ವಾ. 10+2 12, 12+2 16 ಪ್ಲಸ್ 2 ಇದನ್ನು ಬರೀಬೇಕು, ಹೌದಲ್ವಾ. 26 ಆಯಿತು. 26 ಪ್ಲಸ್ ಇಲ್ಲಿ 2 ಬರೀಬೇಕು, ಯಾವುದಾದ್ರು 3ರಲ್ಲಿ +4 30 ಮಾರ್ಕ್ಸಿಗೆ ಆಯಿತು. ಧನ್ಯವಾದಗಳು. ನಿಮ್ಮ ಪ್ರೀತಿ ವಿಶ್ವಾಸ ಸದಾ ಹೀಗಿರಲಿ. ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ಯಾರಿಗೆ ಗೊತ್ತಾಗಲ್ವೋ ಕಮೆಂಟಲ್ಲಿ ಸರ್ ಐ ಡೋಂಟ್ ನೋ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಂತ ಹಾಕಿದರೆ ಡೈರೆಕ್ಟಾಗಿ ನಿಮಗೆ ಲಿಂಕನ್ನು ನಾನು ಕಳಿಸ್ಕೊಡ್ತೇನೆ. ಧನ್ಯವಾದಗಳು. ಆಲ್ ದ ಬೆಸ್ಟ್ ಮೈ ಚಿಲ್ಡ್ರನ್. ಗಾಡ್ ಬ್ಲೆಸ್ ಯು ಆಲ್.